ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ಎಲ್ಲ ಒಳ್ಳೆಯ ಇಚ್ಛೆಗಳನ್ನ ಮಹಾರಾಜರು ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಅತ್ಯಂತ ಸರಳ ಸೇವೆಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋನು. ಪ್ರತಿಯೊಬ್ಬರು ಜೀವನದಾಗ ಸಾಲ ಅನ್ನೋದ ಆರ್ಥಿಕ ಸಮಸ್ಯೆ ಅನ್ನೋದ ಕಾಡುವಂಥ ಒಂದು ಸರ್ವೇಸಾಮಾನ್ಯ ಸಮಸ್ಯೆ ಆಗಿಬಿಟ್ಟಿತ್ತು. ನಾವು ಎಷ್ಟೇ ದುಡಿದ್ರು ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಇರುವಂಥ ಪ್ರತಿಯೊಬ್ಬರು ಸದಸ್ಯರು ಕೆಲಸ ಮಾಡ್ತಾರೆ, ಆದರೆ ಮನ್ಯಾಗ ಸಾಲ ಅನ್ನೋದು ತೀರ್ಕತ್ತಿಲ್ಲ, ಆರ್ಥಿಕವಾಗಿ ನಾವು ಪ್ರಗತಿ ಹೊಂದ್ಕತ್ತಿಲ್ಲ ಅನ್ನೋ ಒಂದು ಕೆಲವೊಂದು ಕಮೆಂಟ್ಗಳು ಕೂಡ ನೀವು ಹಾಕಿರ್ತಾರೆ. ಇದಕ್ಕೆ ನೋಡ್ರಿ, ನಾ ಹೇಳುವಂಥ ಸರಳ ಉಪಾಯ, ನೀವು ಯಾವುದೇ ದೇವ್ರ ಪೂಜೆ ಮಾಡ್ರು ನಿಮ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಮೊದಲನೇದಾಗಿ ನಿಮ್ಮ ಮನಸ್ಸಾಗಿರುವಂಥ ನೆಗೆಟಿವಿಟಿಯನ್ನು ತೆಗೆದು ಹಾಕ್ರಿ. ಆನಂತರ ಯಾವುದೇ ಒಂದು ಕೆಲಸ ಆರಂಭ ಮಾಡೋಕ್ಕಿಂತ ಮುಂಚೆ ಮಹಾರಾಜರಿಗೆ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಂಡ, ಮಹಾರಾಜರ ನಿಮ್ಮ ಆಶೀರ್ವಾದದಿಂದ ನಾ ಈ ಕೆಲಸ ಮಾಡ್ಕೋದನ್ನ ಅಂತೇಳಿ ಮಹಾರಾಜರಿಗೆ ಹತ್ತಿರದ ನೀವು ಒಂದು ಮಹಾರಾಜರ ಪ್ರಾರ್ಥನೆ ಮಾಡ್ಕೊಂಡು ಆ ಕೆಲಸ ಸ್ಟಾರ್ಟ್ ಮಾಡಿರಿ. ಖಂಡಿತವಾಗಿ ಆ ಕೆಲಸ ಯಶಸ್ವಿಯಾಗಿ ಆಗ್ತದೆ. ಯಾಕಂದ್ರೆ ಅಲ್ಲಿ ನಮ್ಮ ಮಹಾರಾಜರ ಮ್ಯಾಗ ವಿಶ್ವಾಸ, ಮಹಾರಾಜರು ಆ ಕೆಲಸ ಮಾಡ್ತಾರನ್ನೋ ಪೂರ್ಣ ವಿಶ್ವಾಸ ನಮ್ಗೆ ಇರ್ತೈತಿ. ಆನಂತರ ಇನ್ನು ಏನು ಮಾಡಬೇಕಪ್ಪ, ಸರಳ ಸೇವೆಗಳ ಸರಳ ಉಪಾಯಗಳ ಅತ್ಯಂತ ಸರಳ ಉಪಾಯ ಯಾವುದಂದ್ರೆ ಮಹಿಳೆಯರಿಗೆ ಹೇಳ್ತಾನೆ ಅಥವಾ ಗಂಡು ಮಕ್ಕಳು ಕೂಡ ಮಾಡ್ಬೋದು. ಯಾರು ಬೇಕಾದ್ರೆ ಏನು ಸೇವಾ ಮಹಿಳೆಯರು ಅಷ್ಟೇ ಮಾಡ್ಬೇಕಂತ ಏನಿಲ್ಲ, ಗಂಡು ಮಕ್ಕಳು ಕೂಡ ಯಾರು ಬೇಕಾದರೂ ಕೂಡ ಮಾಡ್ಬೋದು ಈ ಸೇವೆಯನ್ನು. ವೆಂಕಟೇಶ ಸ್ತೋತ್ರ ನೋಡ್ರಿ, ಈಗಂತೂ ಶ್ರಾವಣ ಸ್ಟಾರ್ಟ್ ಆಗೈತಿ. ಎಲ್ಲ ಸ್ತೋತ್ರ ಮಂತ್ರಗಳು, ರುದ್ರಾಭಿಷೇಕ ಎಲ್ಲ ಕೇಂದ್ರದಾಗ ಸೇವೆಗಳು ನಡೀತದಾವೆ. ನೀವು ಕೇಂದ್ರದಾಗ ಹೋಗಿ ಸೇವೆ ಮಾಡೋಕ್ಕಾಗ್ದಿಲ್ಲ ಅಂದ್ರೆ ಮನ್ಯಾಗ ವೆಂಕಟೇಶ ಸ್ತೋತ್ರದ ಈ ಶ್ರಾವಣ ಮಾಸ ಮುಗಿತಕ್ಕ ನಿಮಗೆ ವೆಂಕಟೇಶ ಸ್ತೋತ್ರ 11 ಸಲ, 7 ಸಲ, 21 ಸಲ, ಸಾಧ್ಯವಾದ್ರೆ 51 ಸಲ ಪಠನೆ ಮಾಡೋದೈತಿ ಪ್ರತಿನಿತ್ಯ ನೋಡ್ರಿ. ನೀವು ಒಂದು ವರ್ಷ ಕಂಟಿನ್ಯೂ ವೆಂಕಟೇಶ ಸ್ತೋತ್ರ ಪಠನೆ ಮಾಡ್ರಂದ್ರೆ ಆರ್ಥಿಕ ಸಮಸ್ಯೆ ಏನು ಎಂದಿಗೂ ಇದು ಸಮಸ್ಯೆ ಬಗೆಹಾರ ಆಗುಲತ್ತ ತಿಳ್ಕೊಂಡಿದ್ದು ಸಮಸ್ಯೆ ಕೂಡ ಅದಕ್ಕೆ ಪರಿಹಾರನೂ ಸಿಗ್ತೈತಿ. ಅಷ್ಟು ಆ ಸ್ತೋತ್ರಕ್ಕೆ ಮಹತ್ವ ಐತಿ. ಅದನ್ನು ಪಠನೆ ಮಾಡೋದ್ರಿಂದ ಅದಕ್ಕೆ ಪರಿಹಾರ ಮಾರ್ಗಗಳು ನಮಗೆ ಸೂಚಿಸ್ತಾರೆ. ಅಂದ್ರೆ ಸಾಕ್ಷಾತ್ ಮಹಾರಾಜರ ಪರಿಹಾರ ಮಾರ್ಗಗಳು ನಮಗೆ ಸೂಚಿಸ್ತಿರ್ತಾರೋ. ಹಾಗಾಗಿ ವೆಂಕಟೇಶ ಸ್ತೋತ್ರದ ಪಠನೆ ಮಾಡಿರಿ. ನೀವು ನಿತ್ಯ ಸೇವೆದಾಗ ನಾ ಸ್ವಾಮಿ ಸಮರ್ಥ ಅವ್ರ ದಿಂಡೋರಿ ಪ್ರಣೀತೋದಿಂದ ಸಿಗುವಂಥ ನಿತ್ಯ ಸೇವೆ ಏನಿಲ್ಲ ಅದ್ರಾಗ ವೆಂಕಟೇಶ ಸ್ತೋತ್ರ ಐತಿ, ಅದನ್ನು ಕೂಡ ಪಠನೆ ಮಾಡ್ಬೋದು, ಇಲ್ಲ ಯೂಟ್ಯೂಬಿಗೆ ಹಚ್ಚಿ ಕೇಳ್ಬೋದು. ಈ ರೀತಿ ನಮ್ಗೆ ಮಾಡೋದೈತಿ. ಆನಂತರ ಈ ಒಂದು ಶ್ರಾವಣ ಮಾಸದಾಗ ಸಂಪತ್ ಶುಕ್ರವಾರ ಅಂತೇಳಿ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆ ನೀವು ಮಾಡ್ತಿದ್ರೆ ನಡ್ದೈತಿ. ಪೂಜೆ ಮಾಡಲಾಗ್ತಾರಂದ್ರೆ ಪ್ರತಿ ಶುಕ್ರವಾರ ನೋಡಿ, ಈಗಂತೂ ಶ್ರಾವಣ ಐತಿ, ಎಲ್ಲರೂ ಕೂಡ ಮಾಡ್ತಿರ್ತಾರೆ ಮನ್ಯಾಗ. ಕುಂಕುಮಾರ್ಚನೆಯನ್ನು ಮಾಡೋದೈತಿ. ಕುಂಕುಮಾರ್ಚನೆಯನ್ನು ಮಾಡಿ ನಮಗೆ ಕಮಲಗಟ್ಟ ಮಾಲೆ ಏನಿರ್ತೈತಿಲ್ಲ, ಈ ಕಮಲಗಟ್ಟ ಮಾಲೆದ ಇದು ಕೂಡ 21, 51, 108 ಮನೆಗಳು ಸಿಗ್ತಾವೆ. ಈ ಕಮಲಗಟ್ಟೆ ಮಾಲೆಯನ್ನು ಅಥವಾ ನೀವು ಕಮಲ ಹೂದ ಬೀಜ 7, 9, 21 ಈ ರೀತಿ ಸಪ್ರೇಟ್ ತೊಗೊಂಡು ಅದನ್ನು ಒಂದು ಮಾಲೆ ಮಾಡ್ಕೊಂಡು ಅದ್ರ ಮ್ಯಾಗ ನಿಮ್ಗೆ ಗಾಯತ್ರಿ ಮಂತ್ರದ ಜಪ ಮಾಡೋದೈತಿ. ಗಾಯತ್ರಿ ಮಂತ್ರದ ಜಪ ಮಾಡೋದ್ರಿಂದನೂ ಕೂಡ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಾವೆ. ಆ ನಂತರ ನಮಗೆ ಏನು ಮಾಡೋದೈತಿ ಅಂದ್ರೆ ನಿತ್ಯ ಸೇವೆ ಪ್ರತಿನಿತ್ಯ ನಮಗೆ ನಿತ್ಯ ಸೇವೆಯನ್ನು ಮಾಡೋದೈತಿ. ತಪ್ಪದೇ ನಿತ್ಯ ಸೇವೆ, ಮಹಾರಾಜರ ನಿತ್ಯ ಸೇವೆ ಮಾಡೋದೈತಿ. ನಿತ್ಯ ಸೇವೆ ಏನಂದ್ರೆ ಶ್ರೀ ಸ್ವಾಮಿ ಸಮರ್ಥ 11 ಮಾಲೆ ಜಪ, ಶ್ರೀ ಸ್ವಾಮಿ ಚರಿತ್ರೆ ಸಾರಾಮೃತ, ಇಷ್ಟು ನಿತ್ಯ ಸೇವೆ. 11 ಮಾಲೆ ಆಗದಿಲ್ಲ ಅಂದ್ರೆ 1 ಮಾಲೆ ಮಾಡೋದೈತಿ. ಆನಂತರ ಶ್ರೀ ಸ್ವಾಮಿ ಚರಿತ್ರೆ ಸಾರಾಮೃತ. ಸ್ವಾಮಿ ಚರಿತ್ರೆ ಸಾರಾಮೃತ ಯಾರಿಗೆ ಬೇಕು ಅವ್ರಿಗೆ ಶೈಲೇಶನ ನಂಬರ್ನ ಹಾಕಿರ್ತೇನೋ ಕಮ್ಯುನಿಟಿ ಪೋಸ್ಟ್ದಾಗ ಅಥವಾ ಕಮೆಂಟ್ದಾಗ ಪಿನ್ ಮಾಡಿರ್ತೇನೋ ಅವ್ರ ಕಡೆಯಿಂದ ತರಿಸ್ಕೋರಿ ಸೇವೆಯನ್ನು ಮಾಡಿರಿ. ಇಷ್ಟು ಮಾಡೋದೈತಿ ನಮಗೆ. ಇನ್ನು ಯಾವುದೂ ನಮಗೆ ಇವು ಮಾಡೋಕ್ಕಾಗತ್ತಿಲ್ಲ ಅಕ್ಕ ಅಂದ್ರೆ ನೀವು ಈ ಶ್ರಾವಣ ಮಾಸದಾಗ ತಪ್ಪದೇ ನೀವು ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡೋಲಾಗ್ತೀರಂದ್ರೆ ಈ ಶ್ರಾವಣ ಮಾಸದಾಗ ನೀವು ಒಂದಿನ ಚಲೋ ದಿನ ನೋಡ್ಕೊಂಡು ಗುರುಗಳನ್ನ ತರಿಸಿ ನೀವು ಪೂಜೆ ಮಾಡ್ಬೋದು. ಅಥವಾ ಸರಳವಾಗಿ ಮನ್ಯಾಗ ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡೋದೈತಿ. ಇಲ್ಲಿಂದ ನಿಮಗೆ 11 ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡ್ಬೋದು, 21 ಸಂಕಲ್ಪಯುಕ್ತ ಸತ್ಯನಾರಾಯಣ ಪೂಜೆ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಒಟ್ಟಾಗಿ ಹೇಳ್ಬೇಕಂದ್ರೆ ಈ ಒಂದು ಶ್ರಾವಣ ಮಾಸದಾಗ ಈ ಕಂಟಿನ್ಯೂ ಯಾವುದೇ ಸೇವೆನ ಆರಂಭ ಮಾಡಿರೋದು ನೀವು ಒಂದು ತಿಂಗಳ ತಕ್ಕಂತೂ ಪೂರ್ಣ ಮಾಡ್ತಾರೆ, ಅದ್ರ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಬೇಕೈತೆ. ಹಾಗಾಗಿ ಆದಷ್ಟು ವೆಂಕಟೇಶ ಸ್ತೋತ್ರದ ಪ್ರತಿನಿತ್ಯ ಸಾಯಂಕಾಲ ಏನು ದೀಪಾರಾಧನೆ ಉದ್ಬತ್ತಿಲಿ ಹಚ್ತಿರಲ್ಲ ಅವಾಗ ನೀವು ವೆಂಕಟೇಶ ಸ್ತೋತ್ರ ಮತ್ತು ಕಾಲಭೈರವಷ್ಟಕ ಸ್ತೋತ್ರದ ಪಠಣೆಯನ್ನು ಮಾಡೋಕ್ಕೆ ಆರಂಭ ಮಾಡಿರಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಾವೆ, ಮನೆಯಾಗಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗ್ತೈತಿ. ನಾವು ಮಾಡುವಂಥ ವಿಚಾರದಾಗ ಬದಲಾವಣೆ ಆಗ್ತೈತಿ. ನಾವು ಇಷ್ಟೆಲ್ಲ ದುಡಿದಿರ್ತೇವೆ, ಎಲ್ಲ ಮಾಡ್ತಿರ್ತೇವೆ, ಆದರೆ ಕೆಲವೊಂದು ಸಲ ನಾವು ದಾನ ಧರ್ಮ ಮಾಡೋಕ್ಕೂ ಕೂಡ ಹಿಂಜರಿತಿರ್ತೇವೆ. ನಮ್ಮ ಮತ್ತೆ 100 ರೂಪಾಯಿ ಐತಿ, 10 ರೂಪಾಯಿ ಕೊಡಕ್ಕೆ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಯಾಕೆ ಕೊಡ್ಬೇಕಪ್ಪ ಈ ರೀತಿ ನೀವು ಯಾರಿಗೂ ಕೊಟ್ಟಿರಂದ್ರೆ ನಿಮ್ಗೆ ದಾನ ಮಾಡೋದಿತ್ತಂದ್ರೆ
ಅದನ್ನ ಖುಷಿಯಿಂದ ಮಾಡಿರಿ. ನೀವು ಕೊಡಬೇಕು, ಇದನ್ನ ಕೊಟ್ಟಾಗ ನನಗೇನು ಸಿಗ್ತೈತೆ ಅನ್ನೋದು ಬೇಡ. ಇಲ್ಲ, ನನಗೆ ಇದನ್ನ ಕೊಟ್ಟನೆ ಅಂದರೆ ನನ್ನ ಮನ್ಸಿಗೆ ಸಮಾಧಾನ ಸಿಗ್ತೈತೆ ಅನ್ನೋದು ರೀತಿಯಿಂದ ಮಾಡಿರಿ. ನಿಮ್ಗೆ ಯಾವಾಗ ಅವಕಾಶ ಸಿಗ್ತೈತಿ ಒಬ್ಬರಿಗೆ ಊಟ ಕೊಡೋಕ್ಕಾಗಲಿ ಅಥವಾ ಏನು ನಿಮ್ಗೆ ಅವಕಾಶ ಮಹಾರಾಜರ ಅವಕಾಶಗಳನ್ನ ಕೊಟ್ಟಿರ್ತಾರೆ, ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ ನಿಮ್ಮ ಜೀವನದಾಗಿರುವಂಥ ಕಷ್ಟಗಳನ್ನ ದೂರ ಮಾಡಿರಿ. ಆದಷ್ಟು ಸೇವೆಯನ್ನು ಪ್ರಸಾರ ಮಾಡಿರಿ, ಸೇವೆಯನ್ನು ಮಾಡಿರಿ. ಸೇವೆ ಮಾಡುವಾಗ ಗುಪ್ಪಿತಿರಲ್ಲ, ಅಂದರೆ ಆ ಸೇವೆ ಮಾಡ್ಕೋದವನು ಈ ಸೇವೆ ಮಾಡ್ಕೋದವನು ಈ ರೀತಿ ಯಾರಿಗೂ ಇರುತ್ತೆ ನಮ್ಗೆ ಡಂಗೂರ ಸಾರೋದಿಲ್ಲ. ಜಸ್ಟ್ ಸೇವೆ ಪ್ರಸಾರ ಮಾಡೋದೈತಿ. ನಿಮ್ಮ ಸೇವೆ ಪೂರ್ಣ ಆದ ಕೂಡಲೇ ನಿಮಗೆ ಪ್ರಚಿತಿ ಬಂದ ಕೂಡಲೇ ಆ ಸೇವೆ ಅನುಭವನ ಪ್ರಸಾರ ಮಾಡಿ ನಡೆದೈತಿ. ಆದ್ರೆ ನಾ ಈಗ ಸೇವೆ ಮಾಡ್ಕೋದನು, ನಾ ಇಷ್ಟು ಸೇವೆ ಮಾಡ್ಕೋದನು, ಅಷ್ಟು ಸೇವೆ ಮಾಡ್ಕೋದನು ಇಲ್ಲಿ ನೋಡ್ರಿ, ಮಹಾರಾಜರು ನಾವು ಏನು ಮಾಡ್ತೀವಿನಿಲ್ಲ, ನಮ್ಮ ನಿಸ್ವಾರ್ಥ ಭಾವನೆಯಿಂದ ಮಾಡುವಂಥ ಭಕ್ತಿ ಮಾತ್ರ ಹೋಗಿ ತಲುಪೋದು. ಹಾಗಾಗಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟ ವೆಂಕಟೇಶ ಸ್ತೋತ್ರ ಆಗಲಿ, ಕಾಲಭೈರವಾಷ್ಟಕ ಸ್ತೋತ್ರ ಆಗಲಿ, ವಿಷ್ಣು ಗಾಯತ್ರಿ ಮಂತ್ರ ಆಗಲಿ, ಗಾಯತ್ರಿ ಮಂತ್ರ ಆಗಲಿ, ಲಕ್ಷ್ಮೀ ಗಾಯತ್ರಿ ಮಂತ್ರ ಆಗಲಿ, ಇವು ಎಲ್ಲ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಿ ಮಂತ್ರಸೂತ್ರಗಳಿಗೆ ಅಷ್ಟು ಶಕ್ತಿ ಐತೆ. ಅವೆಲ್ಲ ನಾವು ಕಂಟಿನ್ಯೂ ಆಗಿ ಪಠನೆ ಮಾಡ್ಕೊತಂದ್ರೆ ಅವು ನಮ್ಮ ಜೀವನದಾಗಿರುವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನಮ್ಗೆ ಸೂಚಿಸ್ತವೆ. ನಮ್ಗೆ ಹೊಸ ಅವಕಾಶಗಳು ಸಿಗ್ತಾವೆ. ನಮ್ಮ ಜೀವನದಾಗಿರುವಂಥ ಕಷ್ಟಗಳಿಂದ ನಮ್ಗೆ ಹೊರಗೆ ಬರೋಕ್ಕೆ ಒಂದು ಪರಿಸ್ಥಿತಿ ಸುಧಾರಣೆ ಆಗ್ತೈತಿ. ಹಾಗಾಗಿ ಸ್ವಾಮಿ ಸೇವೆ ಅನ್ನೋದೇ ಒಂದು ಅದೃಷ್ಟ. ಆ ಸೇವೆನ ನಾವು ಮಾಡ್ಕೋದೇವಂತ ನಾವೆಲ್ಲರೂ ಭಾಗ್ಯವಂತರು. ಹಾಗಾಗಿ ಇವತ್ತಿನ ಈ ಸಣ್ಣ ಮಾಹಿತಿ ಏನೈತಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿರ್ತದೆ ಭಾವಿಸ್ಕೋದೇನು. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಆದಷ್ಟು ಸ್ವಾಮಿ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.